ಹೃದಯದ ಒಂದು ಸ್ವಾಗತವನ್ನು ಬಯಸ್ತೇನೆ. ಪೂರ್ವವಾದಂತಹ ಒಂದು ಕಾರ್ಯಕ್ರಮವನ್ನ ಭೀಮಗೀತೆಯೊಂದಿಗೆ ಶುರು ಮಾಡೋಣ. ಭೀಮಗೀತೆಯನ್ನ ಅರವಿಂದ್ ಲಂಬು, ಓಕೆ, ಇನ್ಸ್ಟಿಟ್ಯೂಟ್ ಆಫ್ ಲಂಬು ಸರ್, ಮಹೇಶ್ ಪೋದ್ದಾರ್ ಸರ್ ಅವರು ಭೀಮಗೀತೆಯನ್ನ ಅವರೇ ಬರೆದಿದ್ದು ಸ್ವತಃ ರಚನೆ ಮತ್ತು ಹಿಮಾಲಯ ಪರ್ವತ ಶ್ರೇಣಿ, ರೈಟ್ ಅಬೌಟ್ ಹಿಮಾಲಯ ಮೌಂಟೇನ್ಸ್ ಅಂತ ಬಂದ್ರೆ ಒಂದ್ಸರಿ ಹಿಂಗ್ ಕಣ್ಣು ಮುಚ್ತಾ ಇದ್ರಿ 10th ಎಕ್ಸಾಮ್ ಅಲ್ಲಿ, ನೆನ್ಪು ಮಾಡ್ಕೊಂಡು ಏನೋ ನೆನಪಾದವಾದೋ ಬರ್ದಿದ್ದೀರಾ. ಅಲ್ಲಿ ಹಂಗೆ ನೆನಪಾಗ್ತಾ ಇದೆ, ಈಗ ಯಾಕೆ ನೆನಪಾಗ್ತಾ ಇಲ್ಲ ಅಂದ್ರೆ ಅಲ್ಲಿ ಇದ್ದಿದ್ದು ಒಂದೇ ಒಂದು ಬುಕ್. ಈ ಡಿಗ್ರಿಗೆ ಬರ್ತಾ ಇದ್ದಂಗೆ 4-5 ಬುಕ್ ಇಟ್ಕೊಂಡು ಅದ್ರದ್ದು ಅಲ್ಲಿ ಓದಿ, ಇದ್ರದ್ದು ಇಲ್ಲಿ ಓದಿ, ಡೆಲ್ಲಿ ಸುಲ್ತಾನರ ವಾಸ್ತುಶಿಲ್ಪ ಬರೀರಿ, ಆರ್ಕಿಟೆಕ್ಚರ್ ಡೆಲ್ಲಿ ಯಾರು ಪ್ಲೇ ಮಾಡಿದ್ದಾರೆ ಅದು ದಯವಿಟ್ಟು ವೇದಿಕೆಗೆ ಆಗಮಿಸ್ಬೇಕಂತ ಕೇಳ್ಕೊಡ್ತಾರೆ. ಕರ್ನಾಟಕ ರಾಜ್ಯ ಜಲವಾದಿ ನೌಕರರ ಸಂಘದ ನೇತೃತ್ವದಲ್ಲಿ ಹಮ್ಮಿಕೊಂಡಿರತಕ್ಕಂಥ ಬೃಹತ್ಸವ ಸಮಾರಂಭವನ್ನು ರಿಪ್ರೆಸೆಂಟ್ ಮಾಡುವುದರ ಮೂಲಕ ಶ್ರೀಯುತ ಅಧ್ಯಕ್ಷರು ಕೊಳಚೆ ನಿರ್ಮಲಾ ಮಂಡಳಿ ಇವರಿಗೂ ಕೂಡ ತುಂಬ ಹೃದಯದ ಒಂದು ಸ್ವಾಗತವನ್ನು ಬಯಸ್ತೇವೆ. ಹಾಗೇನೆ ಈ ಒಂದು ಕಾರ್ಯಕ್ರಮದ ಒಂದು ಇನ್ನೊಂದು ಪ್ರಮುಖ ಘಟ್ಟ ಏನಪ್ಪಾ ಅಂದ್ರೆ ಭೀಮ ಜ್ಯೋತಿಯನ್ನ ಬೆಳಗಿಸುವುದು. ಈ ಭೀಮ ಜ್ಯೋತಿಯನ್ನ ಬೆಳಗಿಸ್ಲಿಕ್ಕೆ ಭೀಮ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಂತ ಹೇಳಿ ಅವರ ಹತ್ರ ವಿನಂತಿಸಿಕೊಳ್ತೇನೆ. ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯ ಸಾಹೇಬರು, ಶಾಸಕರು, ಹುಬ್ಬಳ್ಳಿ ಧಾರವಾಡ ಪೂರ್ವ ಹಾಗೂ ಅಧ್ಯಕ್ಷರು ಕೊಳಚೆ ನಿರ್ಮೂಲನಾ ಮಂಡಳಿ, ಇವರು ಧಾರವಾಡದಿಂದ ಜರ್ನಿ ಮಾಡಿಕೊಂಡು ಈ ಒಂದು ಮಕ್ಕಳ ಕಾರ್ಯಕ್ರಮ ಐತಿ ಅಂತ ತಿಳ್ಕೊಂಡು ಒಂದೇ ಕರೆಗೆ ಹೋಗೊಟ್ಟು ಅಬ್ಬಯ್ಯ ಸಾಹೇಬರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಅವ್ರಿಗೆ ಬಹಳಷ್ಟು ಅನಂತ ಭೀಮ ನಮನಗಳನ್ನ ಸಲ್ಲಿಸ್ತೇನೆ. ಈ ಒಂದು ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಜೊತೆ ಬಂದಂಥ ಪಾಲಕರಾಗಿರ್ಬೋದು, ಮಾಧ್ಯಮದವರೇ, ಎಲ್ಲರಿಗೂ ಆತ್ಮೀಯ ನಮಸ್ಕಾರನ ಹೇಳುತ್ತಾ, ಇವತ್ತು ಭಾಳಷ್ಟು ಅರ್ಥಪೂರ್ಣವಾಗಿ ಮತ್ತು ವಿಶೇಷವಾದ ಕಾರ್ಯಕ್ರಮವನ್ನು ಚಲವಾದಿ ನೌಕರ ಸಂಘದವರೇನು ಇಟ್ಕೊಂಡಿದ್ದಾರೆ. ಪ್ರತಿ ವರ್ಷ ಕೂಡ ಅವರು ಈ ಕಾರ್ಯಕ್ರಮ ಮಾಡೋ ಮೂಲಕ ಅನೇಕ ಸಮಾಜದ ಪ್ರತಿಭೆಗಳಾಗಿರ್ಬೋದು, ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಈ ವೇದಿಕೆ ಮುಖಾಂತರ ಗುರುತಿಸುವಂಥ ಕೆಲಸ ಅವರು ಮಾಡಿದ್ರೆ ನಿಜವಾಗ್ಲೂ ಎಲ್ಲರಿಗೂ ನಾವು ಅಭಿನಂದನೆ ಈ ಸಂದರ್ಭದಲ್ಲಿ ತಿಳಿಸಬೇಕಾಗತ್ತೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಭಾಳಷ್ಟು ಆತ್ಮೀಯತೆಯಿಂದ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ತಂದೆ ಸತೀಶ್ ಅವರು ಕೂಡ ಆಹ್ವಾನ ಮಾಡಿದರು. ಆದರೆ ಅನಿವಾರ್ಯ ಕಾರಣಗಳಂತ ಬರಲಿಕ್ಕಾಗಿಲ್ಲ. ಅದಕ್ಕೆ ಅವ್ರ ಪರವಾಗಿ ಕೂಡ ಇಲ್ಲಿ ಉಪಸ್ಥಿರುವಂಥ ಸಮಸ್ತ ವಿದ್ಯಾರ್ಥಿ ಮಿತ್ರಗಳಾಗಿರ್ಬೋದು, ಈ ಕಾರ್ಯಕ್ರಮನ ಭಾಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸುವಂಥ ಎಲ್ಲ ಸಂಘಟನೆದವ್ರಿಗೆ ಕೂಡ ಈ ಸಂದರ್ಭವನ್ನು ಅಭಿನಂದನೆ ತಿಳಿಸಲಿಕ್ಕೆ ಬಯಸುತ್ತೇನೆ. ಬಹುಶಃ ಹೋದ ವರ್ಷ ಕೂಡ ಭಾಳಷ್ಟು ಇದೇ ಮಟ್ಟದಲ್ಲಿ ಅವರು ಆಯೋಜನೆ ಮಾಡಿದರು. ಹೋದ ವರ್ಷ ಬಹುಶಃ 400ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಗೌರವವನ್ನು ಸ್ವೀಕಾರ ಮಾಡಿರುವಂಥ ಅವ್ರು ಈಗಾಗಲೇ ಚಿದಾನಂದ ಕಾಂಬಳೆ ಅವರು ಹೇಳಿದರು. ಈ ವರ್ಷ ಕೂಡ 640ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ದಾರೆ ಅಂತ ಮಾಹಿತಿಯನ್ನು ಅವರೆಲ್ಲ ಹೇಳಿದರು. ಭಾಳಷ್ಟು ನಿಜವಾಗ್ಲೇ ಸಂತೋಷ ಆಗ್ತದೆ. ಅಷ್ಟೊಂದು ವಿದ್ಯಾರ್ಥಿಗಳು ಅವ್ರನ್ನ ಗುರುತಿಸುವಂಥ ಕೆಲಸ ಈ ವೇದಿಕೆ ಮುಖಾಂತರ ಮಾಡ್ತಾಯಿದ್ದಾರೆ. ಪ್ರತಿ ವರ್ಷ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸಾಧನೆ ಮಾಡಲಿ, ಅವರಿಗೆ ಗುರುತು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಅಧಿಕಾರಿ ವರ್ಗದವ್ರಿಗೆ, ನೌಕರರು ಕೂಡ ಒಂದು ಗುರುತಿಸುವಂಥ ಕೆಲಸ ಈ ವೇದಿಕೆ ಮುಖಾಂತರ ಮಾಡ್ತಾಯಿದ್ದಾರೆ. ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಬಸವಣ್ಣವರಾಗಿರ್ಬೋದು, ಉದ್ದು ಅವರು ಕೊಟ್ಟಂಥ ತತ್ವ ಸಿದ್ಧಾಂತ ಮೇಲೆ ಈ ಕಾರ್ಯಕ್ರಮವನ್ನು ಅವರು ಮಾಡ್ತಾಯಿದ್ದಾರೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಅವರು ಕೊಟ್ಟಂಥ ಸಾಧನೆಗಳಾಗಿರ್ಬೋದು, ವಿಚಾರಗಳು ಇವತ್ತು ಮಾದರಿಯಾಗಿದ್ದಾವೆ. ಯಾಕಂದರೆ ಅವರು ಬಂದಂಥ ಹಾದಿ ಆಗಿರ್ಬೋದು ಮತ್ತು ಅವರು ಪಡೆದಂಥ ಶಿಕ್ಷಣದಿಂದ ಮಾತ್ರ ಅವರು ಅಷ್ಟೊಂದು ಎತ್ತರ ಮಟ್ಟಕ್ಕೆ ಬೆಳಲಿಕ್ಕೆ ಸಾಧ್ಯವಾಯಿತು. ಇವತ್ತು ಶೋಷಿತ ಸಮುದಾಯದಿಂದ ಬಂದರೂ ಕೂಡ, ಅನೇಕ ತುಳಿತಕ್ಕೆ ಒಳಗಾದರೂ ಕೂಡ, ಅನೇಕ ಅಸ್ಪೃಶ್ಯತೆಗೆ ಒಳಗಾದರೂ ಕೂಡ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ವಿಶ್ವದ ಅನೇಕ ಪ್ರತಿಷ್ಠಿತ ಸಂಸ್ಥೆ ಕಾಲೇಜ್ ಅಂತ
ಕೊಲಂಬಿಯಾ ಯೂನಿವರ್ಸಿಟಿ ಆಗಿರ್ಬೋದು, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆದಂಥ ಪ್ರತಿಷ್ಠಿತ ಕಾಲೇಜಲ್ಲಿ ಅವರು ಡಿಗ್ರಿ ಪಡೆದು 32ಕ್ಕಿಂತ ಹೆಚ್ಚು ಡಾಕ್ಟರ್ ಪದವಿಯನ್ನು ಪಡೆದಿದ್ದಾರೆ. ಅದಕ್ಕೆ ತಾವು ಕೂಡ ಅವರ ಮಾದರಿಯಲ್ಲಿ ಅವರೇ ಹಾದಿಯಲ್ಲಿ ತಾವೆಲ್ಲರೂ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿ ಹೇಳ್ತಾರೆ ಅಂದರೆ, ಶಿಕ್ಷಣ ಅಂದರೆ ತಾವೆಲ್ಲ ಕೂಲಿ ಹಾಲು ಕುಡ್ದವರು ಗರ್ಜಿಸಬೇಕಂತ ಒಂದು ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಾರೆ. ಅಷ್ಟೊಂದು ಶಕ್ತಿ ಇವತ್ತು ಶಿಕ್ಷಣದಲ್ಲಿದೆ. ಈಗಾಗಲೇ ತಾವೆಲ್ಲರೂ 70%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದು ತಮ್ಮ SSLC ಆಗಿರ್ಬೋದು, PUCಯಲ್ಲಿ ತಾವೆಲ್ಲರೂ ಸಾಧನೆ ಮಾಡಿದ್ದೀರ. ಮುಂದೆ ಬರುವಂಥ ದಿನಗಳಲ್ಲಿ ತಾವು ಯಾವುದೇ ಕ್ಷೇತ್ರಗಳನ್ನ ಆಯ್ಕೆ ಮಾಡಿದ್ರು ಕೂಡ ಅನೇಕ ಜನ ಡಾಕ್ಟ್ರು ಆಗ್ಬೋದು, ಇಂಜಿನಿಯರು ಆಗ್ಬೋದು, ಲಾಯರ್ಗಳಾಗ್ಬೋದು, ಅಥವಾ ಅನೇಕ ಗೌರ್ಮೆಂಟ್ ಎಂಟ್ರೆನ್ಸ್ ಎಕ್ಸಾಮ್ KS ಆಗಿರ್ಬೋದು, PDO, IAS ಆಗಿರ್ಬೋದು, IPS ಆಗಿರ್ಬೋದು, ಇಂಥ ಅನೇಕ ಕ್ಷೇತ್ರಗಳನ್ನು ಆಯ್ಕೆ ಮಾಡುವಂಥ ತಮ್ಮಲ್ಲಿ ಆಪ್ಷನ್ಗಳು ಇದ್ದಾವೆ. ಅದಕ್ಕೆ ತಮ್ಮ ಆಸಕ್ತಿ ಇರುವಂಥ ಕ್ಷೇತ್ರಗಳನ್ನು ಆಯ್ಕೆ ಮಾಡಿ ನಾವು ಆ ಕ್ಷೇತ್ರದಲ್ಲಿ ಯಾವತ್ತಿದ್ರೂ ಮಿಂಚಬೇಕಂತ ನಾವು ಯಾವತ್ತಿದ್ರೂ ಆಶಯಿಸ್ತೇವೆ. ಅದಕ್ಕೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅನೇಕ ಹಕ್ಕುಗಳು ಕೊಡೋ ಮೂಲಕ ಇವತ್ತು ವಿಶೇಷವಾಗಿ ಶೋಷಿತ ಸಮುದಾಯರಿರ್ಬೋದು, ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ್ದಾರೆ ಅವರು ಮುಂದೆ ಬರಬೇಕಂತ ಕನಸನ್ನು ಇವತ್ತಿದ್ರು ಅವರು ಕಂಡಿದ್ದಾರೆ. ಆ ಕನಸನ್ನು ತಾವೆಲ್ಲರೂ ಒಂದು ಒಳ್ಳೆಯ ಸ್ಥಾನಮಾನಕ್ಕೆ ಹೋಗಿ ಆ ನನಸು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ. ಯಾವತ್ತಿದ್ರೂ ಬಸವಣ್ಣರು ಕೂಡ ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚನ್ನು ಆದ್ಯತೆಯನ್ನು ಕೊಡಬೇಕನ್ನ ಕೂಡ ಮಾತನ್ನು ಅವರು ಹೇಳ್ತಾರೆ. ಪುರುಷರಿಗೆ ಅಷ್ಟು ಆದ್ಯತೆಯನ್ನು ಸಮಾಜದಲ್ಲಿ ಸಿಗ್ತಾ ಇದೆ, ಮಹಿಳೆಯರು ಕೂಡ ಮುಖವಾಹಿನಿಗೆ ಬರಬೇಕು, ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರು ಕೂಡ ತಮ್ಮ ಕೊಡುಗೆಯನ್ನು ಕೊಡಬೇಕಂತ ಮಾತನ್ನು ಕೂಡ ಇವತ್ತು ಇದ್ದವರಾಗಿರ್ಬೋದು ಬಸವಣ್ಣ ಅವರು ಸಮಾನತೆ ಬಗ್ಗೆ ಮಾತಾಡ್ತಾರೆ. ಸಮಾಜ ನಿರ್ಮಾಣ ಆಗಬೇಕು, ಮೇಲು ಕೀಳು ಅನ್ನೋದು ಹೋಗಬೇಕು ಅಂತ ಮಾತನ್ನು ಕೂಡ ಇವತ್ತು ಹೇಳ್ತಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಶಿಕ್ಷಿತರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಹೇಳಿದಂತೆ ಮೊದಲು ನಾವು ಶಿಕ್ಷಿತರಾಗಬೇಕು, ಆದಮೇಲೆ ಸಂಘಟಿತರಾಗಬೇಕು, ಆಮೇಲೆ ಹೋರಾಟ ಮಾಡುವಂಥ ಮನೋಭಾವ ನಮ್ಮಲ್ಲಿ ಬರಬೇಕು. ಅವಾಗ ಮಾತ್ರ ನಾವು ಸಮಾಜದಲ್ಲಿ ಬೆಳಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇಲ್ಲಿ ಸೇರಿರುವಂಥ ಎಲ್ಲ ವಿದ್ಯಾರ್ಥಿಗಳು ನಾವೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ತಿಳಿಸುತ್ತಾ, ಮುಂದಿನ ತಮ್ಮ ಭವಿಷ್ಯಕ್ಕಾಗಿ ತಮ್ಮ ಉಜ್ವಲ ಆಗಲಿ, ತಾವು ತಮ್ಮ ಕ್ಷೇತ್ರದಲ್ಲಿ ಇನ್ನೂ ಎತ್ತರ ಮಟ್ಟಕ್ಕೆ ತಾವು ಬೆಳೀರಂಥ ಮಾತನ್ನು ಹೇಳುತ್ತಾ, ಮತ್ತು ಸಂಘದ ಛಲವಾದಿ ನೌಕರ ಸಂಘರು ಕೂಡ ಭಾಳಷ್ಟು ತಮಗೆ ಪ್ರೋತ್ಸಾಹ ಮಾಡುವಂಥ ಕಾರ್ಯ ಮಾಡ್ತಾರೆ. ಚಿದಾನಂದ ಕಾಂಬಳೆ ಅವರ ನೇತೃತ್ವ ಹಾಗೂ ಅವರ ಪದಾಧಿಕಾರಿಗಳೆಲ್ಲರೂ ಸೇರಿಕೊಂಡು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಬಿಜಾಪುರ ನಗರದಲ್ಲಿ ಆಯೋಜನೆ ಮಾಡಿದ್ದಾರೆ. ಸದಾ ಇದಕ್ಕೆ ನಾವು ಕೂಡ ಬೆನ್ನೆಲುಬಾಗಿರುವಂಥ ಕಾರ್ಯ ಮಾಡ್ತೇವಂಥ ಮಾತನ್ನು ಕೂಡ ಹೇಳುತ್ತಾ, ಇಲ್ಲಿ ಸೇರುವಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತೊಮ್ಮೆ ಇಲ್ಲಿ ಸಂಘಟನೆದವರಿಗೆ ಎಲ್ಲ ನಮಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದನ ಮತ್ತೊಮ್ಮೆ ಹೇಳುತ್ತಾ, ಇನ್ನೂ ನಮಗೆ ಅತಿನಿಯಲ್ಲಿ ಇನ್ನೊಂದು ಕಾರ್ಯಕ್ರಮ ಇರೋದಕ್ಕಾಗಿ ನಾವು ಬೇಗ ಹೋಗಬೇಕಾಗಿದೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಸಂಘಟನೆಯಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗಲ್ಲ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು.